ನನ್ನ ಸಹೋದ್ಯೋಗಿ ಶಬೀರ್ ದೆಹಲಿಯಿಂದ ನೇರವಾಗಿ ಶ್ರೀನಗರಕ್ಕೆ ಹೋಗಿದ್ದಾರೆ. ಶ್ರೀನಗರದಿಂದನೇ ನನ್ನ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾರೆ. ಇವತ್ತಿನ ಬುಲೆಟಿನ್ ಅವರೇ ನಡೆಸ್ತಾರೆ. ಹೇಗಿದೆ, ಏನು ಪರಿಸ್ಥಿತಿ ಆಗಿದೆ, ಎಲ್ಲ ಬೆಳವಣಿಗೆಗಳಿಗೆ ಅನ್ನೋ ಸಂಬಂಧಪಟ್ಟಂಗೆ ವೆಲ್ಕಮ್ ಶಬೀರ್ ನ್ಯೂಸ್ಗೆ. ಏನಿದೆ ಎಲ್ಲ ಅಪ್ಡೇಟ್ಸ್ಗಳನ್ನು ಕೂಡ ಇವತ್ತು ನೀವೇ ಕೊಡಬೇಕಾಗತ್ತೆ. ಶ್ರೀನಗರದಿಂದನೇ ಯಾವ ಪರಿಸ್ಥಿತಿ ಇದೆ, ಈಗ ದೆಹಲಿಯಲ್ಲಿ ಏನಾಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಹೆಜ್ಜೆಯನ್ನು ಇಟ್ಟಿದೆ, ಸಿ.ಸಿ.ಎಸ್ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ, ಭದ್ರತಾ ಸಭೆಯನ್ನು. ಆ ನಿಟ್ಟಿನಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ, ಇನ್ನು ಮೃತದೇಹಗಳನ್ನು ಯಾವಾಗ ಕಳಿಸ್ಕೊಡ್ತಾರೆ, ಯಾವಾಗ ಬಂದು ತಲುಪುತ್ತೆ, ಇವೆಲ್ಲ ಅಪ್ಡೇಟ್ಸ್ಗಳನ್ನು ನೀವೇ ಕೊಡಬೇಕಾಗುತ್ತೆ. ಶಬೀರ್, ಈಗ ಓವರ್ ಟು ಯು ಶಬೀರ್. ಥ್ಯಾಂಕ್ ಯು ಅರುಣ್. ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿ ಏನು ನಡೀತು, ಇದರ ಬೆನ್ನಲ್ಲೇ ಸಾಕಷ್ಟು ಬೆಳವಣಿಗೆಗಳು ಒಂದು ಕಡೆ ಶ್ರೀನಗರದಲ್ಲಿ ನಡೀತಾ ಇದ್ರೆ, ಮತ್ತೊಂದು ಕಡೆ ದೆಹಲಿಯಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಮಹತ್ವದ ಬೆಳವಣಿಗೆಗಳು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಕೂಡ ನಡೀತಾ ಇದ್ದಾವೆ. ಮುಖ್ಯವಾಗಿ ಅದರಲ್ಲಿ ನಾವು ಗಮನಿಸೋದಾದ್ರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಭದ್ರತಾ ಸಂಪುಟ ಸಭೆ ನಡೀತಾ ಇರುವಂಥದ್ದು. ಇದರಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭಾಗಿಯಾಗಿದ್ರು. ಈ ಒಂದು ಸಭೆಯಲ್ಲಿ ಪಹಲ್ಗಾಮ್ನಲ್ಲಿ ನಡೆದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಚರ್ಚೆಗಳು ನಡೆದಿದ್ದಾವೆ. ಈ ಒಂದು ಚರ್ಚೆಗಳಲ್ಲಿ ಮುಂದೆ ಯಾವ ರೀತಿಯಾದಂತಹ ಪ್ರತೀಕಾರವನ್ನು ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೆಯುವಂಥ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ಬೋದು. ಯಾಕೆ ಅಂದರೆ, ಸಾರ್ವಜನಿಕರಲ್ಲಿಂದು ದೊಡ್ಡ ಮಟ್ಟದ ಆಕ್ರೋಶ ಭುಗಿಲೆದ್ದಿರುವಂಥದ್ದು. ಈ ಹಿಂದೆ ಯಾವ ರೀತಿಯಾಗಿ ಪಾಕ್ನ ಕುತಂತ್ರಗಳಿಗೆ ತಿರುಗೇಟನ್ನು ಕೇಂದ್ರ ಸರ್ಕಾರ ಕೊಟ್ಟಿತ್ತು, ಅದೇ ರೀತಿಯಾದಂಥ ತಿರುಗೇಟನ್ನು ಈ ಬಾರಿಯೂ ಕೂಡ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾರ್ವಜನಿಕರಿಂದ ಒಂದಿಷ್ಟು ನಿರೀಕ್ಷೆಗಳು ಕೂಡ ಬರ್ತಾ ಇದ್ದಾವೆ. ಹೀಗಾಗಿ ಈಗ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಏನು ಸಭೆ ನಡೀತಾ ಇದೆ, ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಯಾಕೆಂದ್ರೆ ಪಹಲ್ಗಾಮ್ನಲ್ಲಿ ಈ ಒಂದು ಭಯೋತ್ಪಾದಕ ದಾಳಿ ಆಗ್ತಾ ಇದ್ದಂತೆ ನರೇಂದ್ರ ಮೋದಿ ಅವರು ಸೌದಿಯಲ್ಲಿದ್ರು. ಆ ಒಂದು ಪ್ರವಾಸವನ್ನ ಮೊಟಕುಗೊಳಿಸಿ ಈಗ ದೆಹಲಿಗೆ ವಾಪಸ್ ಬಂದಿದ್ದಾರೆ. ಅಮಿತ್ ಶಾ ಅವರು ಶ್ರೀನಗರ್ಗೆ ಏನು ಭೇಟಿಯನ್ನು ಕೊಟ್ಟಿದ್ರು, ಅವರು ಕೂಡ ಈಗ ಹೋಗಿ ಎಲ್ಲ ಮಾಹಿತಿಯನ್ನು ಕೂಡ ನರೇಂದ್ರ ಮೋದಿ ಅವರಿಗೆ ಕೊಡ್ತಾ ಇದ್ದಾರೆ. ಸೊ ಈ ಎಲ್ಲ ಮಾಹಿತಿಗಳನ್ನ ಕ್ರೋಢೀಕರಿಸಿ, ಇಂಟೆಲಿಜೆನ್ಸ್ ಇಂದ ಬಂದಿರುವಂತಹ ಮಾಹಿತಿಗಳು, ಸೇನಾ ಮುಖ್ಯಸ್ಥರಿಂದ ಬಂದಿರುವಂತಹ ಮಾಹಿತಿಗಳು ಎಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಚರ್ಚೆಗಳು ಈ ಒಂದು ಭದ್ರತಾ ಸಮಿತಿಯ ಸಭೆಯಲ್ಲಿ ನಡೆಯುತ್ತೆ. ಓಕೆ, ಇದು ಮೋದಿ ಮೀಟಿಂಗ್ ವಿಚಾರದಲ್ಲಿ ನನ್ನ ಸಹೋದ್ಯೋಗಿ ಕೊಡ್ತಾ ಇದ್ದಂತಹ ಮಾಹಿತಿ. ಶ್ರೀನಗರದಿಂದ ನೇರವಾಗಿ ಅವರು ಎಲ್ಲ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಸಿ.ಸಿ.ಎಸ್ ಮೀಟಿಂಗ್ ನಡೆಯುತ್ತೆ, ಕ್ಯಾಬಿನೆಟ್ ಕಮಿಟಿ ಸೆಕ್ಯೂರಿಟಿ ವಿಚಾರದಲ್ಲಿ, ಅಂದರೆ ಸಂಪುಟ ಭದ್ರತಾ ಸಮಿತಿ ಅದು. ಅದರಲ್ಲಿ ಗೃಹ ಮಂತ್ರಿಗಳಿರ್ತಾರೆ, ರಕ್ಷಣಾ ಮಂತ್ರಿಗಳಿರ್ತಾರೆ, ಪ್ರಧಾನಮಂತ್ರಿಗಳೇ ಅದರ ಅಧ್ಯಕ್ಷರು, ವಿದೇಶಾಂಗ ಸಚಿವರು ಇರ್ತಾರೆ. ಅದರ ಜೊತೆಗೆ ಫೈನಾನ್ಸ್ ಮಿನಿಸ್ಟರ್ ಕೂಡ ಅದರಲ್ಲಿ ಇರ್ತಾರೆ. ಯಾಕೆ ಅಂತಂದರೆ, 1,000 ಕೋಟಿಗಿಂತಲೂ ಹೆಚ್ಚಿನ ರೀತಿಯಾದಂತಹ ಬಜೆಟನ್ನು ಅದರಲ್ಲಿ ಹಾಕಬೇಕು ಅಂತಂದಾಗ ಅದಕ್ಕೆ ಸಂಬಂಧಪಟ್ಟಂತೆ ಅನುಮೋದನೆಯನ್ನು ಪಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಸಿ.ಸಿ.ಎಸ್ ಮೀಟಿಂಗ್ ಅತ್ಯಂತ ಮಹತ್ವವನ್ನು ಪಡ್ಕೊಳ್ಳುತ್ತೆ. ದೇಶಕ್ಕೆ ಭದ್ರತೆಯ ವಿಚಾರದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ತೆಗೆದುಕೊಳ್ಳುವಂತಹ ಸಭೆ ಇದಾಗಿದೆ. ಇವತ್ತು ಆ ಮೀಟಿಂಗ್ ನಡೀತಾ ಇದೆ. ಯಾವ ರೀತಿಯಾದಂಥ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ನೋಡಬೇಕು. ಅಜಿತ್ ದೋವೆಲ್ ಕೂಡ ಇದರಲ್ಲಿದ್ದಾರೆ, ಬಹಳ ಮಹತ್ವದ ಪಾತ್ರ ವಹಿಸ್ಕೊಳ್ತಾರೆ. ಸೊ ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸೊ ಶ್ರೀನಗರದಿಂದ ಏನಾಗ್ತಾ ಇದೆ ಅನ್ನುವಂಥದ್ದು ಎಲ್ಲ ಮಾಹಿತಿಗಳು ನಿಮ್ಗೆ ಕೊಡ್ತಾ ಹೋಗ್ತಾ ಇದ್ದೀವಿ. ಸೊ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿ. ಶಬೀರ್, ಈಗ ಎನ್ಕೌಂಟರ್ ವಿಚಾರದಲ್ಲಿ ಈಗ ಬರೋದಾದ್ರೆ, ಎನ್ಕೌಂಟರ್ ವಿಚಾರದಲ್ಲಿ ಏನೆಲ್ಲ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ? ಶಬೀರ್, ಇಬ್ಬರನ್ನ ಹೊಡೆದು ಹಾಕಿದ್ದಾರೆ ಅಂತಿದ್ದಾರೆ. ಸೊ ಆ ಇಬ್ಬರು ಕೂಡ ಇಲ್ಲಿ ಅಟ್ಯಾಕ್ ಮಾಡಿದಂಥವ್ರೇನ, ಅಥವಾ ಇವ್ರು ಬೇರೆ ಟೆರರಿಸ್ಟ್ಗಳ ಏನು ಅಂತೇಳಿ, ಅದ್ರ ಬಗ್ಗೆ ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಶಬೀರ್? ಅರುಣ್, ನೋಡಿ, ಸಾಕಷ್ಟು ಬೆಳವಣಿಗೆಗಳು ಶ್ರೀನಗರದಲ್ಲಿ ನಡೀತಾ ಇದ್ದಾವೆ. ಮುಖ್ಯವಾಗಿ ಪಹಲ್ಗಾಮ್ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಲ್ಲಲ್ಲಿ ಭಯೋತ್ಪಾದಕರು ಅಡಗಿ ಕೂತಿರ್ತಾರೆ. ಸೊ ಈ ಒಂದು ಘಟನೆ ನಡೆದ ಬೆನ್ನಲ್ಲೇ ಆ ಒಂದು ಕೋಬಿಂಗ್ ಕಾರ್ಯಾಚರಣೆಯನ್ನು ಕೂಡ ಈಗ ಕೇಂದ್ರದ ಮೀಸಲು ಪಡೆಗಳು ಮತ್ತೆ ಸೇನಾ ಭದ್ರತಾ ಸಿಬ್ಬಂದಿಗಳಿದ್ದಾರೆ, ಅವರೆಲ್ಲರೂ ಕೂಡ ಶುರುವನ್ನ ಮಾಡ್ಕೊಂಡಿರುವಂಥದ್ದು. ಈಗ ಸಿಗ್ತಿರುವಂಥ ಮಾಹಿತಿಗಳ ಪ್ರಕಾರ ಇಬ್ಬರು ಉಗ್ರರನ್ನ ಹೊಡೆದುರುಳಿಸುವಂಥ ಕೆಲಸವನ್ನ ಕೂಡ ಈಗ ಮಾಡಲಾಗಿದೆ. ಅರುಣ್, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಕೂಡ ಇದೆ, ಅದೇನು ಅನ್ನುವಂಥದ್ದನ್ನು ಕೂಡ ನೋಡ್ಕೊಬರೋಣ.